ಬೆಲ್ಲ ಮತ್ತು ಗೋಧಿ ಹಿಟ್ಟಿನಿಂದ ಇಷ್ಟು ಸ್ಪಾಂಜಿ ಮೆತ್ತನೆಯ ಕೇಕ್ ಮನ್ಯಾಗ ತಯಾರಿಸ್ಬೋದು ಅಂದ್ರೆ ನಿಮ್ಗೆ ನಂಬಕ್ಕೆ ಆಗ್ತಿರಕ್ಕಿಲ್ಲ. ಆದರೆ ಇದು ಖರೆ. ಮನ್ಯಾಗನ ನಾವು ಗೋಧಿ ಹಿಟ್ಟು ಮತ್ತು ಬೆಲ್ಲದಿಂದ ಆರೋಗ್ಯಕರ ಕೇಕ್ ತಯಾರಿಸ್ಬೋದು, ಅದು ಪಡ್ಡಿನ ಹಂಚಿನ ಒಳಗೆ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ಈ ಕೇಕ್ ತಯಾರಿಸೋದು ಎಷ್ಟು ಸುಲಭ ಐತೆ ಅಂದ್ರೆ ಈಗಿಂದೀಗ ಇದನ್ನು ನೀವು ತಯಾರಿಸ್ಬೋದು. ಯಾಕಂದ್ರೆ ಇದಕ್ಕೆ ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ನಮ್ಮ ಮನ್ಯಾಗ ಈಸಿಯಾಗಿ ಅವೈಲೇಬಲ್ ಇರ್ತವೆ. ಅಗದಿ ಸುಲಭ ವಿಧಾನದಾಗ ಬಹಳ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಇದನ್ನು ತಯಾರಿಸೋಣ. ಇವು ಎಷ್ಟು ಮೆತ್ತಗಿರ್ತಾವಂದ್ರೆ ಬಾಯಾಗ ಹಲ್ಲು ಇಲ್ದವರು ಅಂದ್ರೆ ತೀರಾ ಸಣ್ಣ ಪಾಪುನಿಂದ ಹಿಡಿದು 11 ವಯಸ್ಸಾದವರು ಸಹಿತ ಇದನ್ನು ತಿನ್ಬಹುದು. ಇದ್ರ ಇನ್ನೊಂದು ವಿಶೇಷತೆ ಅಂದ್ರೆ ಇವನ್ನ ತಯಾರ್ಸಕ್ಕೆ ಜಾಸ್ತಿ ಹೊತ್ತು ಬೇಕಾಗಂಗಿಲ್ಲ. ಅಗದಿ ಕಡಿಮೆ ಟೈಮ್ ಒಳಗೆ ಅಂದ್ರೆ ಬರೀ ಒಂದು 5 ರಿಂದ 8 ನಿಮಿಷದೊಳಗೆ ಇವನ್ನ ನೀವು ತಯಾರಿಸ್ಬೋದು. ಕಡಿಮೆ ಟೈಮ್ ಒಳಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಇವನ್ನ ತಯಾರಿಸ್ಬೋದು. ಹುಡುಗರ ಮನ್ಯಾಗ ಅದು ಬೇಕು ಇದು ಬೇಕು ಅಂತ ಹಠ ಮಾಡ್ತಿರ್ತಾರೆ ನೋಡ್ರಿ, ಆಗ ಅವ್ರಿಗೆ ಇವನ್ನ ಮಾಡಿಕೊಡ್ರಿ. ಭಾಳ ಖುಷಿ ಆಕಾರ, ಇಷ್ಟಪಟ್ಟು ತಿಂತಾರ. ಅಗದಿ ಇವನ್ನ ನೀವು ಅವ್ರಿಗೆ ಡಬ್ಬಿಗಂತೂ ಕಟ್ಬೋದು. ಭಾಳ ಈಸಿ ಸಿಂಪಲ್ ರೆಸಿಪಿ ಐತಿ. ಜಾಸ್ತಿ ತಡ ಮಾಡೋದು ಬೇಡ. ಗೋಧಿ ಹಿಟ್ಟಿನ ಈ ಬೆಲ್ಲದ ಕೇಕ್ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ. ಇದನ್ನು ತಯಾರ್ಸಕ್ಕೆ ಮುಂಚೆ ಬ್ಯಾಟರ್ ರೆಡಿ ಮಾಡ್ಕೊಂಡು ತಗೊಳ್ಳೋಣ. ಬ್ಯಾಟರ್ ತಯಾರ್ಸಕ್ಕೆ ಈ ಥರದ ಒಂದು ಸ್ವಲ್ಪ ಅಗಲ ಇರೋ ಪಾತ್ರೆ ತಗೋರಿ, ಅಥವಾ ನೀವು ಮಿಕ್ಸಿ ಜಾರ್ ತಗೊಂಡ್ರು ನಡಿತೈತಿ. ಇದ್ರಾಗ ಅರ್ಧ ಕಪ್ನಷ್ಟು ಬೆಲ್ಲ ಹಾಕ್ರಿ. ಇದನ್ನ ಹಿಂಗೆ ಹೆಚ್ಚಿ ಇಲ್ಲಾಂದ್ರೆ ಸಣ್ಣಕ್ಕೆ ಜಜ್ಜಿ ಹಾಕ್ರಿ, ಅಂದ್ರೆ ಬೆಲ್ಲ ಜಲ್ದಿ ಕರಗ್ತೈತಿ. ನೀವು ಸಿಹಿ ಜಾಸ್ತಿ ತಿಂತಿದ್ರ ಅಥವಾ ಬಾಯಿ ತುಂಬ ಬೆಲ್ಲ ಆಗ್ಬೇಕಂದ್ರೆ ನೀವು ಇನ್ನೊಂದು 2-3 ಚಮಚೆಯಷ್ಟು ಬೆಲ್ಲ ಹೆಚ್ಚಿಸ್ಬೋದು. ಇದ್ರ ಜೊತೆನ ನಮ್ಗೆ ಇಲ್ಲಿ ಅರ್ಧ ಕಪ್ನಷ್ಟು ಮೊಸರು ಬೇಕಾಕತ್ತಿ. ಮೊಸರು ಜಾಸ್ತಿ ಹುಳಿ ಇರಬಾರ್ದು, ಫ್ರೆಶ್ ಮೊಸರು ತಗೋರಿ. ಅರ್ಧ ಕಪ್ನಷ್ಟು ಹಾಲು. ಇದು ತೀರಾ ಬಿಸಿನೂ ಇರಬಾರ್ದು ಮತ್ತು ಫ್ರಿಜ್ನಾಗಿನ ತೆಗ್ದಿದ್ದು ತಂಪು ಹಾಲು ಹಾಕಬೇಡ್ರಿ. ರೂಮ್ ಟೆಂಪ್ರೇಚರ್ನಾಗಿರೋ ಹಾಲು ಹಾಕ್ರಿ. ನಾನಿಲ್ಲಿ 1 ಕಪ್ನಿಂದ ಎಲ್ಲ ಪದಾರ್ಥ ಅಳತಿ ಮಾಡೀನಿ. ಈ ಥರದ ಮೆಜರಿಂಗ್ ಕಪ್ ಇಲ್ಲ ಅಂದ್ರೆ ಪರವಾಗಿಲ್ಲ. ಮನೆಯಾಗಿರೋ ಯಾವುದಾರು ಒಂದು ಬಟ್ಲ ತಗೊಂಡು ಅದರಿಂದನ ಎಲ್ಲ ಪದಾರ್ಥ ಅಳತಿ ಮಾಡಿ ತಗೋರಿ. ನೀವು ಇದನ್ನು ಈ ರೀತಿ ಕಲಸೋದು ಬೇಡ, ಅಥವಾ ನಿಮ್ಮ ಕಡೆ ಟೈಮ್ ಇಲ್ಲ ಅಂದ್ರೆ ಇದನ್ನು ಗ್ರೈಂಡ್ ಮಾಡ್ಬೋದು. ಮಿಕ್ಸಿ ಜಾರ್ನಾಗ ಹಾಕಿ 1-2 ರೌಂಡ್ ಪಲ್ಸ್ ಮೋಡ್ನಾಗ ಇದನ್ನು ಗ್ರೈಂಡ್ ಮಾಡ್ಕೊರಿ. ಬೆಲ್ಲ ಕರಗ್ತೈತಿ, ನಿಮ್ಮ ಟೈಮ್ ಸೇವ್ ಆಕತಿ. ನೋಡ್ರಿ, ಇಲ್ಲಿ ನಮ್ಮ ಸ್ಲರಿ ರೆಡಿ ಆಗೈತಿ. ಬೆಲ್ಲ ಪೂರ್ತಿ ಕರ್ಗೈತಿ. ಈ ರೀತಿ ಬೆಲ್ಲ ಕರ್ಗಿದ ನಂತರ ಇದ್ರಾಗ 1/4 ಕಪ್ನಷ್ಟು ಎಣ್ಣೆ ಹಾಕ್ರಿ. ರಿಫೈನ್ಡ್ ಆಯಿಲ್, ಅದಕ್ಕೆ ಯಾವುದೇ ಥರದ ಸ್ಟ್ರಾಂಗ್ ಸ್ಮೆಲ್ ಇರಬಾರ್ದು ಅಂಥ ಎಣ್ಣೆ ಹಾಕ್ರಿ. ಅಥವಾ ನೀವು ಇಲ್ಲಿ ಎಣ್ಣೆ ಬದಲಿ ತುಪ್ಪನೂ ಹಾಕ್ಬೋದು. ತುಪ್ಪ ಹಾಕಬೇಕಾದ್ರೆ ಅದನ್ನು ಪೂರ್ತಿ ಕರ್ಗಿಸಿ ನಂತರನ ಹಾಕ್ರಿ. ಗಟ್ಟಿ ಇದ್ದಾಗ ಅಥವಾ ಮರಳು ಇರ್ತೈತೆ ನೋಡ್ರಿ, ಆಗ ಹಾಕಬೇಡ್ರಿ. ಪೂರ್ತಿ ಕರಗಿ ಅದು ಎಣ್ಣೆ ಥರ ಹಾಕತ್ ನೋಡ್ರಿ, ಆಗನ ಅದನ್ನು ಅಳತಿ ಮಾಡಿ 1/4 ಕಪ್ನಷ್ಟ ಹಾಕ್ರಿ. ಹಾಕಿರೋ ಎಣ್ಣೆ ಅಥವಾ ನೀವು ತುಪ್ಪ ಹಾಕಿದ್ರೆ ಅದನ್ನು ಈ ಮಿಕ್ಸ್ಚರ್ ಒಳಗೆ ಚಂದಾಗ ಕಲಿಸ್ಕೊಂಡು ತಗೋರಿ. ನೋಡ್ರಿ, ಈ ಥರ ಎಣ್ಣೆ ಇದ್ರಾಗ ಪೂರ್ತಿ ಕಲಿಸ್ಕೊಂಡ್ ಮ್ಯಾಗ ಈಗ ಇದ್ರಾಗ 1 ಕಪ್ನಷ್ಟು ಗೋಧಿ ಹಿಟ್ಟು ಹಾಕ್ರಿ. ನಾವು ಮನ್ಯಾಗ ನಾರ್ಮಲಿ ಚಪಾತಿ ಮಾಡ್ತೇವೆ ನೋಡ್ರಿ, ಅದ ಗೋಧಿ ಹಿಟ್ಟಿದ್ದು. ಇದನ್ನ ಸಾಣಸಿನ ಹಾಕ್ರಿ. ಇದನ್ನು ಈ ಮಿಕ್ಸ್ಚರ್ ಒಳಗೆ ಕಲಿಸ್ಕೊಂಡು ತಗೊಳ್ಳೋಣ. ವಿಸ್ಕರ್ನಿಂದ ಈ ರೀತಿ ಇದನ್ನು ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾನ ಕಲಿಸ್ಕೊಂಡು ತಗೋರಿ. ಇದ್ರಾಗ ಗಂಟು ಉಳಿಬಾರ್ದು, ಆ ರೀತಿ ಇದನ್ನು ಕಲಿಸ್ರಿ. ನೋಡ್ರಿ, ಈ ರೀತಿ ಕಲಸಿದ ಮ್ಯಾಗ ನನಗೆ ಇದು ಒಂದು ಸ್ವಲ್ಪ ಗಟ್ಟಿನ ಅನ್ಸಾಕತ್ತೈತಿ. ನಾನಿಲ್ಲಿ ಇನ್ನೊಂದು 1/4 ಕಪ್ನಷ್ಟು ಹಾಲು ತೊಗೊಂಡೀನಿ. ಇದ್ರಾಗಿನ ಸ್ವಲ್ಪ ಹಾಲು ಹಾಕ್ತಾ ಇದನ್ನು ಕಲಿಸ್ಕೊಂಡು ತಗೊಳ್ಳೋಣ. ಒಂದೇ ಸತಿ ಎಲ್ಲ ಹಾಲು ಹಾಕಬೇಡ್ರಿ, ನೋಡಿಕೊಂಡು ಸ್ವಲ್ಪ ಹಾಲು ಹಾಕ್ರಿ. ನೋಡ್ರಿ, ಇದು ಇನ್ನೂ ಗಟ್ಟಿನ ಐತಿ. ಉಳಿದಿರೋ ಎಲ್ಲ ಹಾಲು ನಾನು ಇದ್ರಾಗ ಹಾಕಾಕತ್ತೀನಿ. ನಾವು ಮುಂಚೆ ಇದ್ರಾಗ ಅರ್ಧ ಕಪ್ನಷ್ಟು ಹಾಲು ಹಾಕಿದ್ವಿ ಮತ್ತು ಈಗ 1/4 ಕಪ್ನಷ್ಟು ಹಾಕೀವಿ. ಅಂದ್ರೆ ಟೋಟಲಿ ಈ ಬ್ಯಾಟರ್ ರೆಡಿ ಮಾಡೋಕೆ ನಮ್ಗೆ ಇಲ್ಲಿ 3/4 ಕಪ್ನಷ್ಟು ಹಾಲು ಬೇಕಾಯ್ತು. ಇದಕ್ಕೆ ಮ್ಯಾಗ 1/4 ಕಪ್ನಷ್ಟು ಹಾಲು ಬೇಕಾ ಅಂತ ಇಲ್ಲ, ನೀವು ಅರ್ಧ ಕಪ್ನಾಗೂ ಇದನ್ನು ಕಲಿಸ್ಬೋದು. ಯಾಕಂದ್ರೆ ನೀವು ತೊಗೊಂಡಿರೋ ಮೊಸರು ಎಷ್ಟು ತೆಳ್ಳಗೈತಿ ಅದ್ರ ಮ್ಯಾಗ ಹಾಲಿನ ಕ್ವಾಂಟಿಟಿ ಡಿಪೆಂಡ್ ಇರ್ತೈತಿ. ಮೊಸರು ಜಾಸ್ತಿನ ತೆಳ್ಳಗಿದ್ರೆ ಹಾಲು ಅಂದ್ರೆ ನಾನಿಲ್ಲಿ ಎಕ್ಸ್ಟ್ರಾ ಏನು 1/4 ಕಪ್ನಷ್ಟು ಹಾಲು ಹಾಕೀನಿ ನೋಡ್ರಿ, ಅದು ಬೇಕಾಗಂಗಿಲ್ಲ. ನೋಡ್ರಿ, ಬ್ಯಾಟರ್ ಇಷ್ಟು ತೆಳ್ಳಗಿರಲಿ, ಇದಕ್ಕಿಂತ ತೆಳ್ಳಗಿರಬಾರ್ದು. ಇದರ ಕನ್ಸಿಸ್ಟೆನ್ಸಿ ನಿಮ್ಗೆ ಇಲ್ಲಿ ಗೊತ್ತಾಗಕತ್ತೈತೆ ಅನ್ಕೊತೀನಿ.
ಈಗ ಇದಕ್ಕೆ ಫ್ಲೇವರ್ ಕೊಡಾಕ ನಾನು ಇದ್ರಾಗ ಒಂದು ಸ್ವಲ್ಪ ಜಾಜಿಕಾಯಿ ತುರಿದು ಹಾಕಾಕತ್ತೀನಿ. ನೀವು ಇದ್ರ ಬದಲಿ ಏಲಕ್ಕಿ ಪುಡಿನೂ ಹಾಕ್ಬೋದು. ಆದ್ರೆ ಬೆಲ್ಲ ಮತ್ತು ಜಾಜಿಕಾಯಿ ಕಾಂಬಿನೇಷನ್ ಏನೈತಿ ನೋಡ್ರಿ, ಅದು A1 ಕಾಂಬಿನೇಷನ್ ಐತಿ. ಸೊ ನೀವು ಬೆಲ್ಲ ಯೂಸ್ ಮಾಡಿದ್ರೆ ಅದ್ರಾಗ ಒಂದು ಸ್ವಲ್ಪ ಜಾಜಿಕಾಯಿ ತುರಿದು ಹಾಕಿದ್ರೆ ಪರ್ಫೆಕ್ಟ್ ಕಾಂಬಿನೇಷನ್ ಆಕತಿ. ಸೊ ಅದರಿಂದ ನೀವೇನಾರ ಸಿಹಿ ಪದಾರ್ಥ ಮಾಡುವಾಗ ಬೆಲ್ಲ ಹಾಕಿದ್ರೆ ಅದ್ರ ಜೊತೆ ಜಾಜಿಕಾಯಿನೂ ಹಾಕ್ರಿ, ಅದರಿಂದ ಪದಾರ್ಥ ಡಬಲ್ ರುಚಿ ಆಕತಿ. ನೋಡ್ರಿ ನಮ್ಮ ಹಿಟ್ಟು ಕಲಸಿ ಆಗೈತಿ. ಈಗ ಇದನ್ನು ಸೈಡ್ ತೆಗೆದಿಟ್ಟು ನಾನು ಇಲ್ಲಿ ಒಂದು ಪಡ್ಡಿನ ಹಂಚು ತೊಗೊಂಡಿನಿ. ಇದು ಕೆಬ್ಬಣದ ಹಂಚು, ನೀವು ಬೇಕಂದ್ರೆ ನಾನ್ ಸ್ಟಿಕ್ ಬರ್ತೈತೆ ನೋಡ್ರಿ, ಅದನ್ನು ತೊಗೋಬೋದು. ಇದಕ್ಕೆ ಎಣ್ಣೆ ಅಥವಾ ತುಪ್ಪದಿಂದ ಗ್ರೀಸ್ ಮಾಡ್ಕೊಂಡು ತಗೋರಿ. ಈ ರೀತಿ ಇದನ್ನು ಗ್ರೀಸ್ ಮಾಡ್ಕೊಂಡ ಮ್ಯಾಗ ಗ್ಯಾಸ್ ಮ್ಯಾಗ ಹೈ ಫ್ಲೇಮ್ನ್ಯಾಗ ತೆವಿ ಬಿಸಿ ಮಾಡಾಕಿಡ್ರಿ. ನಾನಿಲ್ಲಿ ಈ ಅಗಾರೋ ಹಾರ್ಡ್ ಅನೋಡೈಸ್ಡ್ ತೆವಿ ತೊಗೊಂಡಿನಿ. ಇದನ್ನು ಗ್ಯಾಸ್ ಮ್ಯಾಗ ಹೈ ಫ್ಲೇಮ್ನಾಗ ಬಿಸಿ ಮಾಡಾಕಿಡ್ರಿ. ಈಗ ನಾವೇನು ಹಿಟ್ಟು ಕಲಸಿಟ್ಟಿದ್ವಿ ನೋಡ್ರಿ, ಅದ್ರಾಗ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಹಾಕಬೇಕು. 1/4 ಚಮಚೆಯಷ್ಟು ಬೇಕಿಂಗ್ ಸೋಡಾ ಅಂದ್ರೆ ಅಡುಗೆ ಸೋಡಾ ಮತ್ತು 1 ಚಮಚೆಯಷ್ಟು ಬೇಕಿಂಗ್ ಪೌಡರ್ ಹಾಕಿ ಇದನ್ನು ಕಲಿಸ್ಕೊಂಡು ತಗೊಳ್ಳೋಣ. ಇದು ಹಿಟ್ಟಿನ ಒಳಗೆ ಚಂದಾಗ ಮಿಕ್ಸ್ ಆಗಬೇಕು, ಆ ರೀತಿ ಇದನ್ನು ಕಲಸ್ರಿ. ನೋಡ್ರಿ ಈ ಥರ ನಾವು ಹಾಕಿರೋ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಈ ಬ್ಯಾಟರ್ ಒಳಗೆ ಚಂದಾಗ ಕಲಿಸ್ಕೊಂಡ ಮ್ಯಾಗ ಈಗ ನಾವು ತಯಾರಿಸಿ ಇಟ್ಟಿರೋ ಪಡ್ಡಿನ ಹಂಚಿನ ಒಳಗೆ ಈ ಬ್ಯಾಟರ್ ಹಾಕಬೇಕು. ಇದನ್ನು ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕ್ರಿ, ಪೂರ್ತಿ ತುಂಬಿಸ್ಬೇಡ್ರಿ. ಯಾಕಂದ್ರೆ ಈ ಕೇಕ್ ಒಂದು ಸ್ವಲ್ಪ ಜಾಸ್ತಿನ ಉಬ್ತೈತಿ, ಅದರಿಂದ ಮ್ಯಾಗ ಇದು ಉಬ್ಬಾಕ ಅಥವಾ ಅಳ್ಕೊಳಕ ಒಂದು ಸ್ವಲ್ಪ ಜಾಗ ಬೇಕು. ನೋಡ್ರಿ ಈ ರೀತಿ ಸ್ವಲ್ಪ ಬ್ಯಾಟರ್ ಹಾಕ್ರಿ, ಇದನ್ನು ತುದಿವರೆಗೂ ತುಂಬಾಕ್ ಹೋಗ್ಬೇಡ್ರಿ. ಈಗ ಮ್ಯಾಗಿನ್ ಸೈಡ್ ಇದನ್ನು ಗಾರ್ನಿಷ್ ಮಾಡಕ್ಕೆ ನಾನಿಲ್ಲಿ ಬಾದಾಮ್ ಈ ರೀತಿ ಉದ್ದಕ್ಕೆ ತೆಳ್ಳಗೆ ಕಟ್ ಮಾಡ್ಕೊಂಡು ತೊಗೊಂಡಿನಿ, ಇವನ್ನ ಹಚ್ಚಾಕತ್ತೀನಿ. ನೀವು ಪಿಸ್ತಾ ಅಥವಾ ಗೋಡಂಬಿ ತುಂಡುನು ಹಾಕ್ಬೋದು. ನನ್ನ ಕಡೆ ಇಲ್ಲಿ ಒಂದು ಸ್ವಲ್ಪ ಖರ್ಬೂಜದ ಬೀಜ ಇದ್ವು, ಇವನು ಹಾಕಾಕತ್ತೀನಿ. ನೀವಿಲ್ಲಿ ಟೂಟಿ ಫ್ರೂಟಿನೂ ಹಾಕ್ಬೋದು, ಕಲರ್ಫುಲ್ ಆಗಿರ್ತೈತಿ. ಮತ್ತು ಈ ರೀತಿ ಇವನ್ನ ಮ್ಯಾಗಿನ್ ಸೈಡ್ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಇರಲಿ ಅಥವಾ ಟೂಟಿ ಫ್ರೂಟಿ ಹಾಕೋದ್ರಿಂದ ಇದು ನೋಡಕ್ಕೂ ಚಂದ ಕಾಣ್ತೈತಿ ಮತ್ತು ರುಚಿನೂ ಆಕತಿ. ಈಗ ಇದನ್ನು ನಾವು ಮುಂಚೆನ ಪ್ರಿಹೀಟ್ ಮಾಡಾಕಿಟ್ಟಿರೋ ತೆವಿ ಮ್ಯಾಗಿಟ್ಟು ಮುಚ್ಚಳ ಮುಚ್ಚಿ ಮೀಡಿಯಂ ಫ್ಲೇಮ್ನಾಗ ಒಂದು 5ರಿಂದ 8 ನಿಮಿಷ ಉಗಿ ಮ್ಯಾಗ ಬೇಯಿಸ್ರಿ. ನೀವು ತೊಗೊಂಡಿರೋ ತೆವಿ ಅಥವಾ ಪಡ್ಡಿನ ಹಂಚು ಎಷ್ಟು ದಪ್ಪ ತೆಳ್ಳಗೈತಿ ಮತ್ತು ಫ್ಲೇಮ್ ಎಷ್ಟೈತಿ ಅದ್ರ ಮ್ಯಾಗ ಈ ಟೈಮ್ ಡಿಪೆಂಡ್ ಇರ್ತೈತಿ. 1-2 ನಿಮಿಷ ಹೆಚ್ಚು ಕಮ್ಮಿ ಆಗ್ಬಹುದು. ನೋಡ್ರಿ ಎಷ್ಟು ಚಲೋ ಕಲರ್ ಬಂದೈತಿ, ಎಷ್ಟು ಮಸ್ತ್ ಕಾಣಕತ್ತವು. ಪಡ್ಡಿನ ಹಂಚಿಲ್ಲ ಅಂದ್ರೆ ಅಥವಾ ಪಡ್ಡಿನ ಹಂಚಿನಾಗ ತಯಾರಿಸೋದು ಬೇಡ ಅನ್ಸಿದ್ರೆ ನೀವು ಇದನ್ನು ಬಟ್ಟಲ್ದಾಗ ಅಥವಾ ಡಬ್ಬಿ ಒಳಗೂ ತಯಾರಿಸ್ಬೋದು. ಎಲ್ಲದ್ರಾಗೂ ಇದು ಬಹಳ ಚಲೋ ಬರ್ತೈತಿ. ಸೊ ಈ ರೀತಿ ಇವನ್ನ ತಯಾರಿಸಿ ನೀವು ಸಣ್ಣ ಹುಡುಗರ್ಗ ಡಬ್ಬಿಗೆ ಅಂತನೂ ಕಟ್ಬಹುದು. ಬಹಳ ಖುಷಿಯಿಂದ ಪೂರ್ತಿ ಡಬ್ಬಿ ಖಾಲಿ ಮಾಡ್ಕೊಂಡು ಬರ್ತಾರ. ಎಲ್ಲದಕ್ಕಿಂತ ಮುಖ್ಯ ಅಂದ್ರೆ ಜಲ್ದಿ ಆಕತಿ, ಜಾಸ್ತಿ ಟೈಮ್ ಬೇಕಾಗಂಗಿಲ್ಲ. ಸೊ ನೀವು ಕೂಡ ಖಂಡಿತ ಈ ಬೆಲ್ಲದ ಕೇಕ್ ಒಂದ್ಸತಿ ಮಾಡ್ಕೊಂಡು ತಿನ್ರಿ, ಬಹಳ ರುಚಿ ಆಕತಿ. ಖಂಡಿತ ನಿಮ್ಮ ಮನ್ಯಾಗ ಎಲ್ಲರಿಗೂ ಸೇರ್ತೈತಿ. ಮತ್ತು ನೋಡಿದ್ರಲ್ಲ ಇದನ್ನು ತಯಾರಿಸೋದು ಎಷ್ಟು ಸುಲಭ ಐತಂತ. ಸೊ ನೀವು ಇದನ್ನು ಟ್ರೈ ಮಾಡಿದ ನಂತರ ಇದು ಹೆಂಗೆ ಬಂತು ಅಂತ ಕಮೆಂಟ್ನಾಗ ತಿಳಿಸ್ರಿ. ವಿಡಿಯೋ ಚಲೋ ಅನ್ಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ಇನ್ನೋವೇಟಿವ್ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.